ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಧರ್ಮಸ್ಥಳಕ್ಕೆ ಹೊರಟಿದ್ದೀನಿ. ಏನಂದರೆ ಇವಾಗ ಗೊತ್ತಲ್ವ ನಿಮಗೆ, ಸೊ ಕಾರ್ತಿಕದಲ್ಲಿ ಧರ್ಮಸ್ಥಳದಲ್ಲಿ ದೀಪೋತ್ಸವ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ. ಅಲ್ಲಂತೂ ನಾನು ಎಲ್ಲ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ. ಬಿಕಾಸ್ ನಾವು ಪ್ರೀವಿಯಸ್ ಇಯರಿಂದ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು. ಪ್ರೀವಿಯಸ್ ಇಯರು ಕೂಡ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ವಿ. ಸೊ ಈ ಸಲಿನೂ ಕೂಡ ಹೋಗ್ತಾ ಇದ್ದೀವಿ. ಈ ಸಲ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು, ನಮ್ಮ ಅಶು ಅಕ್ಕ ಆ್ಯಂಡ್ ಇನ್ನೊಬ್ಬರು ಆಂಟಿ ಜಾಯ್ನ್ ಆಗ್ತಾರೆ ನಮ್ಮ ಜೊತೆಲಿ. ಬಟ್ ಅಮ್ಮನೂ ಬರ್ತಿದ್ರು, ಬಟ್ ಅಮ್ಮಂಗೆ ಮನೇಲಿ ಸ್ವಲ್ಪ ಬೇರೆ ಕೆಲಸ ಇದೆ ಆ್ಯಂಡ್ ನಮ್ಮ ಅಜ್ಜಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ. ಸೊ ಹಾಗಾಗಿ ಅಮ್ಮ ಬರ್ತಾ ಇಲ್ಲ. ಹಾಗಾಗಿ ನಾನು, ನಮ್ಮ ಅಕ್ಕ ಆ್ಯಂಡ್ ಇನ್ನೊಬ್ಬರು ಆಂಟಿ ಜಾಯ್ನ್ ಆಗ್ತಾರೆ. ಸೊ ಇಷ್ಟು ಜನ ನಾವು ಹೊರಟಿದ್ದೀವಿ. ನೋಡೋಣ ಅಲ್ಲಿ ಏನೇನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತ ಇದ್ದೀನಿ. ಧರ್ಮಸ್ಥಳ ಯಾರಿಗೆಲ್ಲ ಫೇವ್ರೇಟ್ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನನಗಂತೂ ಆಲ್ ಟೈಮ್ ಫೇವ್ರೇಟ್ ಪ್ಲೇಸ್ ಅಂತ ಹೇಳ್ಬೋದು. ನಮ್ಮ ಅಕ್ಕನೂ ರೆಡಿ ಆಗಿದ್ದಾಳೆ. ಹೊರಟಿದ್ದೀವಿ. ಲಕ್ಷ ದೀಪೋತ್ಸವ ಲಾಸ್ಟ್ ಇಯರ್ ಹೋಗಿದ್ವಿ, ಈ ಸಲನೂ ಹೋಗ್ತಾ ಇದ್ದೀವಿ. ಹೋದಾಗ ಅಲ್ಲಿ ಏನೇನು ನಡೀತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಎತ್ತ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ತುಂಬ ಜನ ನೋಡಿರ್ತೀರಾ ಅಂತ ಅನ್ಕೊಂತೀನಿ ಲಕ್ಷ ದೀಪೋತ್ಸವನ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಆಗುತ್ತೆ ಅಲ್ಲಿ. ಆ್ಯಂಡ್ ಅಲ್ಲಿ ದೇವರ ಅಲಂಕಾರ, ಅಲ್ಲಿ ಹೊರಗಡೆ ಎಲ್ಲ ಏನು ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ ಅದೆಲ್ಲ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೋದ ವರ್ಷ ಹೋಗಿದ್ವಿ. ಹೋದ ವರ್ಷ ಹೋಗ್ತಾ ಇದ್ದೀವಿ. ಅಂದ್ರೆ ಚೆನ್ನಾಗಿರುತ್ತೆ ಮಾತ್ರ. ನಿಮಗೆ ನೋಡಿ ಖುಷಿ ಪಡ್ತೀರಾ, ನೀವೇ ನೋಡ್ರಿ ವಿಡಿಯೋ ಎಲ್ಲ. ಹೋದ ವರ್ಷ ಅಮ್ಮ ಜಾಯ್ನ್ ಆಗಿದ್ರು ನಮ್ಮ ಜೊತೆಲಿ. ಅಕ್ಕ, ದೊಡ್ಡಕ್ಕನೂ ಬಂದಿದ್ರಲ್ಲ, ದೊಡ್ಡಕ್ಕ, ಆಮೇಲೆ ಇನ್ನೊಂದು ಇಬ್ರು ಆಂಟಿಯರು ಎಲ್ಲ ಹೋಗಿದ್ವಿ. ಇಷ್ಟು ಜನ ಹೋಗಿದ್ವಿ. ಬಟ್ ಈ ಸಲ ಅಮ್ಮ ಸ್ವಲ್ಪ ಬೇಜಾರಾಗ್ತಿದೆ. ಏನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಈ ಥರ ಎಲ್ಲ ಸಿಚುವೇಶನ್ ಹ್ಯಾಪೆಂಡ್, ಏನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಮನೇಲಿ ಸ್ವಲ್ಪ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಅಜ್ಜಿ ನೋಡ್ಕೋಬೇಕಲ್ವಾ. ಸೊ ಹಾಗಾಗಿ ಅಮ್ಮ ಮನೇಲಿದ್ದಾರೆ. ಪ್ಲಾನ್ ಇತ್ತು ಅಮ್ಮನೂ ಕರ್ಕೊಂಡು ಹೋಗ್ಬೇಕಂತ ಹೇಳಿ. ಬಟ್ ಇವಾಗ ಒಂದು 2 ಡೇಸಿಂದ ಅಜ್ಜಿಗೆ ಸ್ವಲ್ಪ ಸೀರಿಯಸ್ ಆಗಿದೆ. ಹಾಗಾಗಿ ಇರಲಿ, ಪರವಾಗಿಲ್ಲ, ನೀವು ಹೋಗಿ ಬನ್ನಿ, ನಾನು ನೋಡ್ಕೋತೀನಿ ಅಂತ ಅಮ್ಮ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಹೊರಟಿದ್ದೀವಿ. ಈಗ ನನ್ನ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿಂದ ನಾವು ಶಿವಮೊಗ್ಗ ಹೋಗ್ತೀವಿ ಡೈರೆಕ್ಟು. ಸೊ ಶಿವಮೊಗ್ಗ ಹೋಗಿ ಅಲ್ಲಿಂದ ನಾವು ಡೈರೆಕ್ಟ್ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಬಿಕಾಸ್ ನಾವೇ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿದ್ರೆ ನಾವು ವೆಹಿಕಲ್ ಮಾಡ್ಕೊಂಡು ಹೋಗ್ತಿದ್ವಿ. ಬಟ್ ಇಲ್ಲಿ ನಾವೇ ಒಂದು 3 ಜನ ಹೋಗ್ತಾ ಇರೋದ ಕಾರಣ ಬಸ್ಸಲ್ಲಿ. ಅದು ಅಲ್ಲದೆ ನಾವು ಫ್ರೀ ಬಸ್ನ ಒಂದು ಲಾಂಗ್ ಜರ್ನಿ ಅಂತ ಯೂಸ್ ಮಾಡ್ಕೊಂಡೇ ಇಲ್ಲ ಅಲ್ವಾ. ಮಾಡ್ಕೊಂಡಿಲ್ಲ. ಫ್ರೀ ಬಸ್ ಅಂತ ಹೇಳ್ಬಿಟ್ಟು ಆದಾಗಿಂದನೂ ಕೂಡ ನಾವು ಈ ಒಂದು ಸರ್ವಿಸ್ನ ನಾವು ಮಾಡ್ಕೊಂಡಿಲ್ಲ. ಬಿಕಾಸ್ ಇಲ್ಲಿಲ್ಲೇ ಓಡಾಡಿರ್ಬೋದು, ಏನೋ ಒಂದು 10-20 ಕಿಲೋಮೀಟರ್ಸ್. ಆ್ಯಂಡ್ ನನಗೆ ನಮ್ಮೂರಿಂದ ಶಿವಮೊಗ್ಗ ಬಸ್ಸು ಕೂಡ ನಂಗೆ ತುಂಬ ರೇರ್ ಸಿಗಲ್ಲ. ಬಟ್ ಇಲ್ಲಿಲ್ಲೇ ಒಂದು ಸ್ವಲ್ಪ ದೂರ ಹೋಗ್ಬೇಕಾದ್ರೆ ನಾನು ಯೂಸ್ ಮಾಡ್ಕೊಂಡಿರೋಂಥದ್ದು ಅಷ್ಟೇ. ಬಟ್ ಈ ಥರ ಲಾಂಗ್ ಜರ್ನಿಗೆ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾವು ಯೂಸ್ ಮಾಡ್ಕೊತಾ ಇರೋವಂಥದ್ದು. ಗೌರ್ಮೆಂಟ್ ಫೆಸಿಲಿಟಿ ಅಲ್ವಾ, ಯೂಸ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ಗೊತ್ತಿಲ್ಲ ಅಲ್ಲೆಲ್ಲ ಎಷ್ಟು ಕಷ್ಟ ಆಗುತ್ತೋ, ನಮಗೆಲ್ಲ ಸೀಟ್ ಪ್ರಾಬ್ಲಮ್ ಎಲ್ಲ ಆಗುತ್ತಾ ಏನೋ ಅಂತ. ನೋಡೋಣ, ಅಲ್ಲೆಲ್ಲ ನನಗೆ ಅಪ್ಡೇಟ್ ಮಾಡ್ತೀನಿ. ಹೋಗ್ತಾ ನಾನು ಏನೇನಾಗುತ್ತೆ ಅಂತ ಕ್ಯಾಪ್ಚರ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ವಿಡಿಯೋ ಎಂಡ್ವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಓಕೆ ಫ್ರೆಂಡ್ಸ್, ಅಂತೂ ಇಂತೂ ಮನೆಯಿಂದ ನಾನು ಅಕ್ಕ ಇಬ್ಬರು ಹೊರಟ್ವಿ. ಧರ್ಮಸ್ಥಳದ ದೀಪೋತ್ಸವ ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ತುಂಬ ಇತ್ತು ಅಂತ ಹೇಳ್ಬೋದು. ಬಿಕಾಸ್ ನಾವು ಲಾಸ್ಟ್ ಟೈಮು ಹೋಗಿದ್ವಲ್ವಾ, ಲಾಸ್ಟ್ ಟೈಮು ಕೂಡ ಅಷ್ಟೇ ನಮಗೆ ಸಿಕ್ಕಾಬಿಟ್ಟೆ ಇಷ್ಟ ಆಗಿತ್ತು. ದಿಸ್ ಈಸ್ ಅವರ್ ಸೆಕೆಂಡ್ ಟೈಮ್ ವಿಸಿಟ್ ಇದು. ತುಂಬ ಅಂದರೆ ತುಂಬ ಕ್ಯೂರಿಯಸ್ ಆಗಿ ಹೊರಟಿದ್ದೀವಿ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಬಸ್ಸಲ್ಲಿ ಹೋಗ್ತಾ ಇರೋದು, ಅದು ಕೂಡ ಅಷ್ಟು ಲಾಂಗ್ ಜರ್ನಿ. ಸೀಟ್ ಅವೈಲೇಬಲ್ ಎಲ್ಲ ಸಿಗುತ್ತಾ ಇಲ್ವಾ ಅದ್ರ ಭಯನೂ ಕೂಡ ತುಂಬ ಇತ್ತು. ಬಟ್ ಅವೆವರ್ ಜರ್ನಿ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಮುಂದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀವಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ಫೈನಲಿ ಶಿವಮೊಗ್ಗ ಎಂಟ್ರಿ. ಶಿವಮೊಗ್ಗ ಬಂದ್ವಿ. ಯಾಕೋ ಎಳ್ನೀರು ಕುಡಿಬೇಕು ಅಂತ ಅನಿಸ್ತಾ ಇದೆ, ಅದಕ್ಕೆ ಎಳ್ನೀರು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕರೆ ಕುಡಿಯೋದು, ಬಟ್ ಎಲ್ಲೂ ಕಾಣಿಸ್ತಾ ಇಲ್ಲ ಎಳ್ನೀರು. ನೋಡೋಣ, ಸಿಕ್ಕರೆ ಕುಡ್ಕೊಂಡು ಹೋಗೋದು. ಆಂಟಿ ವೆಯ್ಟ್ ಮಾಡ್ತಿದ್ದಾರೆ, ಸೊ ಆಂಟಿನೂ ಜಾಯಿನ್ ಮಾಡಿಸ್ತೀನಿ. ಒಟ್ಟಿನಲ್ಲಿ ಶಿವಮೊಗ್ಗ ಬಂದ್ವಿ ಇವಾಗ. ಫ್ರೆಂಡ್ಸ್, ಎಳ್ನೀರು ಕುಡಿದ್ವಿ, ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ನಮ್ಮ ಅಕ್ಕ ಒಬ್ಬಳು ಟೆನ್ಷನ್ ಪಾರ್ಟಿ, ಏನೋ ಡಾಕ್ಯುಮೆಂಟ್ಸ್ ಬೇಕು ನಮ್ಮ ಬಾವಗೆ ಅಂತ ಹೇಳ್ಬಿಟ್ಟು ಫೋನ್ ಬಂದಿದ್ರು. ಆ ಟೆನ್ಷನಲ್ಲಿ ಇರ್ತೀನಿ. ಸೊ ಆ ಟೆನ್ಷನಲ್ಲಿ ಎಳ್ನೀರು ಕುಡಿದ್ವಿ, ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹವೆವರ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಎಳ್ನೀರು ಮಾತ್ರ ಚೆನ್ನಾಗಿತ್ತಲ್ಲ, ಚೆನ್ನಾಗಿತ್ತು. ಚೆನ್ನಾಗಿತ್ತು. ಕುಡ್ಕೊಂಡು ಇವಾಗ ಬಂದಿದ್ದೀವಿ ಬಸ್ ಸ್ಟಾಪಿಗೆ. ಗೌರ್ಮೆಂಟ್ ಬಸ್ ಸ್ಟಾಪ್ ಶಿವಮೊಗ್ಗ. ಆಂಟಿ ವೆಯ್ಟಿಂಗ್. ಹೋಗ್ಬೇಕು ಇವಾಗ. ಫ್ರೆಂಡ್ಸ್, ಫೈನಲಿ ನಮ್ಮ ಆಂಟಿ ಒಬ್ಬರು ಬಂದರು, ಜಾಯ್ನ್ ಆದರು. ಇವ್ರ ಹೆಸರು ಕುಮುದ ಅಂತ ಹೇಳಿ. ಸೊ ಈಗ ನಾವು 3 ಜನ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ಹೇಳಿ. ಹೇಳಕ್ಕ, ಏನು ಹೇಳು. ಯಾವಾಗಲೂ ಕಂಫರ್ಟಿವ್ ಆಂಟಿ. ಲಾಂಗ್ ಹೋಗೋದಾದ್ರೆ ಆಂಟಿ ಜೊತೆ ಕರ್ಕೊಂಡು ಹೋಗ್ತೀವಿ. ಜೋರ ಮಾತಾಡ್ಬೇಕು, ಕೇಳಿಸಲ್ಲ.
ಇದು ಸೌಂಡಲ್ಲೇ ಬಟ್ ನಾವು ಲಾಂಗ್ ಹೋಗ್ಬೇಕು ಅಂತಂದ್ರೆ ಈ ವಾಂಟಿನೇ ಕರ್ಕೊಂಡು ಹೋಗ್ತೀವಿ. ಕಂಫರ್ಟಬಿಲಿಟಿ ವಾಂಟಿ ನಮಗೆ. ಸೊ ಎಲ್ಲೇ ಹೋದ್ರೂ ಕೂಡ ವೆರಿ ಪ್ರೊಟೆಕ್ಟಿವ್, ಕೇರಿಂಗ್ ಆ್ಯಂಡ್ ಕಂಫರ್ಟಬಲ್ ನಮಗೆ. ಸೊ ಹಾಗಾಗಿ ಈ ಆಂಟಿ ಜೊತೆನೇ ಎಲ್ಲೋದ್ರೂ ಹೋಗ್ತೀವಿ. ಇವ್ರ ಹೆಸರು ಕುಮುದ ಅಂತ ಹೇಳಿ, ತುಂಬ ಸ್ವೀಟ್ ಆಂಟಿ ಇವರು. ಎಲ್ಲ ಕಡೆ ನಾವು 3 ಜನ ತುಂಬ ಹೋಗ್ತಾ ಇರ್ತೀವಿ. ಅಮ್ಮ ಒಬ್ಬರು ಲೆಸ್, ಅಮ್ಮ ಮಿಸ್ ಮಾಡ್ಕೋತೀವಿ, ನಿಮ್ಮನ್ನು ಬೇಜಾರು ಮಾಡ್ಕೋಬೇಡಿ. ಫೈನಲಿ ನಮ್ಮ ಬಸ್ ಬರ್ತಿದೆ ನೋಡಿ. ಇದೇ ಬಸ್ಗೆ ಹೋಗೋದು ಇವಾಗ ನಾವು. ಗಾಯ್ಸ್ ಫೈನಲಿ ಬಸ್ಸು ಸಿಕ್ತು, ಸೀಟು ಸಿಕ್ತು, ಆರಾಮಾಗಿ ಕೂತಿದ್ದೀವಿ. ಇವಾಗ ಇಲ್ಲಿ ಹತ್ತಿದ್ದೀವಲ್ವ, ಸೊ ಇಲ್ಲಿಂದ ನಮ್ಮದು ಧರ್ಮಸ್ಥಳವರೆಗೂ ಎಲ್ಲೂ ಇಳಿಯೋದಿಲ್ಲ ನಾವು. ಸೊ ಒಂದೇ ಬಸ್, ಸಿಂಗಲ್ ಬಸ್, ಇಲ್ಲಿಂದ ಡೈರೆಕ್ಟ್ ಧರ್ಮಸ್ಥಳ. ಟೆನ್ಷನ್ ಆಗ್ಬಿಟ್ಟಿತ್ತು. ಹೌದು, ಫುಲ್ ಬೇರೆ ಆಗ್ಬಿಟ್ಟಿತ್ತು. ಹೆಂಗೋ ಎತ್ತು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಬಟ್ ಹವೆವರ್ 3 ಜನ ಒಂದೇ ಕಡೆ ಕೂರೋ ಥರ ಸೀಟ್ ಸಿಕ್ತು. ಸೊ ಇವಾಗ ಸಮಾಧಾನ ಆಯಿತು. ಇವಾಗ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ತೋರಿಸ್ತೀವಿ. ಫ್ರೆಂಡ್ಸ್, ಲೈಫಲ್ಲೇ ಫಸ್ಟ್ ಟೈಮ್ ಅನ್ಕೊತೀನಿ ಇಷ್ಟು ಲಾಂಗ್ ಜರ್ನಿ, ಅದು ಇಷ್ಟು ಫ್ರೀ ಆಫ್ ಕಾಸ್ಟಲ್ಲಿ ಹೋಗ್ತಾ ಇರೋದು. ಫ್ರೀ ಆಫ್ ಕಾಸ್ಟಲ್ಲಿ ಹೋಗ್ತಾ ಇದ್ದೀವಿ 3 ಜನನೂ ಕೂಡ. ಎಷ್ಟು ಪ್ರೈಸ್ ಬಂದು 1 ಸೀಟಿಗೆ 219 ರುಪೀಸ್, 3 ಮೆಂಬರ್ಸಿಗೆ 657 ಆಗುತ್ತೆ. ಬಟ್ ಫ್ರೀ ಆಫ್ ಕಾಸ್ಟಲ್ಲಿ ಹೋಗ್ತಾ ಇದ್ದೀವಿ, ಫ್ರೀ ಸೀಟ್. ಹೇಗೂ ಫೈನಲಿ ಬಸ್ಸು ಕೂಡ ಕ್ಯಾಚ್ ಮಾಡಿದ್ವಿ. ಆ್ಯಂಡ್ 3 ಜನರಿಗೆ ಒಂದೇ ಕಡೆ ಸೀಟ್ ಕೂಡ ಸಿಕ್ತು. ತುಂಬ ಕಂಫರ್ಟಬಲ್ ಆಗಿತ್ತು ಈ ಕಡೆಯಿಂದ ಜರ್ನಿ ಅಂತ ಹೇಳ್ಬೋದು. ಅದು ಕೂಡ ಫ್ರೀ ಆಫ್ ಕಾಸ್ಟ್. ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ, ಚೆನ್ನಾಗಿತ್ತು. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ಫಾರ್ ಲಾಂಗ್ ಜರ್ನಿ ಆ್ಯಂಡ್ ಫ್ರೀ ಆಫ್ ಕಾಸ್ಟ್. ಫ್ರೆಂಡ್ಸ್, ಏನು ಗೊತ್ತಾ, ಅಪ್ಪ ನಮ್ಮ ಆಂಟಿಯವರು ತಡಿ ನಮ್ಮ ಆಂಟಿ ಪಾಪ ನಮಗೋಸ್ಕರ ಪೇರ್ಲೆಕಾಯಿ ತೊಗೊಂಬಂದಿದ್ದು. ಜರ್ನಿ ಮಾಡ್ತೀವಲ್ಲ, ತಿನ್ಕೊಂಡು ಹೋಗೋಣ ಅಂತೇಳಿ. ಚಾಕು ಇಲ್ಲ ಕಟ್ ಮಾಡಲಿಕ್ಕೆ. ಇದು ನೋಡ್ರೆ ಈ ಸೈಜ್ ಇದೆ ಹಣ್ಣು, ತಡಿ ಈ ಸೈಜ್ ಇದೆ ಹಣ್ಣಿದು. ಈ ಸೈಜ್ ಹಣ್ಣನ್ನ ಹೆಂಗೆ ತಿನ್ನೋದೆ ಅಂದರೆ ನಮ್ಮ ಅಕ್ಕ ನಾ ತೋರಿಸ್ತೀನಿ ನೋಡು ಅಂತ ಹೆಂಗೆ ಕಚ್ಚಿ ತೋರಿಸಿದ್ದೀನಿ ನೋಡಿ. ಕಚ್ಚಿ ತಿಂದು ತೋರಿಸಿಲ್ಲ ಅವಳಿಗೆ. ಚಾಕು ಅಲ್ಲ ಏನಿಲ್ಲ ಅಂದರೂ ಕೂಡ ತಿನ್ನೋದೊಟ್ಟು ತಿಂತಾಳೆ ಅವಳು. ಹೆಂಗೆ ತಿನ್ನೋದು, ಹಿಂಗೆ ತಿನ್ನೋದು. ಮತ್ತೆ ಯಾರು ಕಣ್ಣಾಕ್ಬಿಡ್ರಿ. ಅಲ್ಲಿ ನೋಡಿ ನಮ್ಮ ಆಂಟಿನೂ ತಿಂತಾ ಇದ್ದಾರೆ. ಕಚ್ಚಿ ತಿನ್ಬೇಕಂತೆ, ಅದರಲ್ಲೂ ನಮ್ಮ ಅಕ್ಕಂಗೆ ಕಚ್ಚಿ ತಿನ್ನೋದ್ರಲ್ಲೇ ಮಜಾ ಅಂತ ಹೇಳ್ತಿದ್ದಾಳೆ. ನಾನು ಕಚ್ಚಿ ತಿಂತೀನಿ. ನೋಡಿ ಹೌದು, ನಿಜ ಚೆನ್ನಾಗಿದೆ ಹಣ್ಣು. ಸಿಕ್ಕಾಪಟ್ಟೆ ತಲೆನೋವು ಗೊತ್ತಾ. ಅದಕ್ಕೆ ಕಾಫಿ ಪಾಪ ಇಷ್ಟು ರಶ್ ಅಂದರೆ ಯಾರೊಬ್ರು ಕೇಳಿದ ತಕ್ಷಣ ಪಾಪ ಕಾಫಿ ತೊಗೊಂಬಂದು ಕೊಟ್ಟರು. ಕಾಫಿ ಕುಡಿತಾ ಇದ್ದೀನಿ. ಚೆನ್ನಾಗಿದೆ ಕಾಫಿ ಚೆನ್ನಾಗಿದೆ ಆಂಟಿ. ಈ ರಶಲ್ಲಿ, ಈ ಬಸ್ಸಲ್ಲಿ ಈ ಕಾಫಿ ಕುಡಿತಾ ಇದ್ದೇವೆ. ನಾವೇ ಪುಣ್ಯವಂತರು. ಎಷ್ಟು ರಶ್ ಇದೆ ಅಂದರೆ ಅಪ್ಪ ದೇವ್ರೇ. ನನಗಂತೂ ಜರ್ನಿ ಮಧ್ಯದಲ್ಲೇ ಏನೋ ಗೊತ್ತಿಲ್ಲ, ಸಿಕ್ಕಾಬಿಟ್ಟಿದ್ದಲ್ಲೇ ನೋವು ಸ್ಟಾರ್ಟ್ ಆಗಿಬಿಡ್ತು. ಪಾಪ ಅಲ್ಲಿ ಯಾರೋ ಒಬ್ಬರು ತುಂಬ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು. ಅಷ್ಟು ರಶಲ್ಲಿ ಪಾಪ ಕಾಫಿ ಕೇಳಿದ ತಕ್ಷಣ ತೊಗೊಂಬಂದು ಕೊಟ್ಟರು. ಆ್ಯಂಡ್ ಒಬ್ಬರು ಟ್ಯಾಬ್ಲೆಟ್ ಕೂಡ ಅಷ್ಟೇ ತೊಗೊಂಬಂದು ಕೊಟ್ಟರು. ಕಾಫಿ ಅಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡ್ಕೊಂಡು ಕಾಫಿ ಕುಡಿದ್ವಿ. ತುಂಬ ಥ್ಯಾಂಕ್ಸ್ ಅವರಿಗೆ. ಯಾಕೆಂದರೆ ಎಲ್ಲರಿಗೂ ಕೂಡ ಹೆಲ್ಪಿಂಗ್ ನೇಚರ್ ಇರೋದಿಲ್ಲ. ಕೆಲವ್ರು ಮಾತ್ರ ನಾವು ಈ ಥರ ನೋಡ್ಲಿಕ್ಕೆ ಸಾಧ್ಯ. ಅದರಲ್ಲಿ ಇವರು ಒಬ್ಬರು ಅಂತ ಹೇಳ್ಬೋದು. ನೆನ್ಸ್ಕೋಬೇಕಂಡ್ರಿ ಅಲ್ಲಾಂಟಿ ಕುತ್ಕೊಂಡು ಬೆಚ್ಚ ಕುತ್ಕೊಂಡು ಕಾಫಿ ಕುಡಿತಿದ್ದೀವಿ ನಾವು. ಕಾಫಿ ಸಕ್ಕತ್ತಾಗಿತ್ತು, ಮತ್ತೆ ಅಲ್ಟಿಮೇಟ್ ಇದೆ. ಯಾರೋ ಒಬ್ರು ಪಾಪ ಟ್ಯಾಬ್ಲೆಟ್ಸ್ ತರಕ್ಕೆ ಅಂತ ಕಳಿಸಿದ್ವಿ, ಅವರು ಹೋಗಿದ್ದಾರೆ. ಅಮ್ಮ ಸುಸ್ತಾಯ್ತು ಮಾತ್ರ. ಈ ಸಕ್ಕತ್ತಾಗಿತ್ತು ಅಲ್ಲಾಂಟಿ. ಕೆಳಗೆ ಇಳಿದು ಕುಡಿದಿದ್ರೆ ನಮ್ಗೆ ಇಷ್ಟೇ ಸಿಕ್ತಿತ್ತು ಏನೋ ಗೊತ್ತಿರಲಿಲ್ಲ. ಸೂಪರ್ ಆಗಿದೆ ಕಾಫಿ ಮಾತ್ರ. ಅಲ್ಲ ಇಷ್ಟೊತ್ತಿಗೆಲ್ಲ ಕಾಫಿ ಟೀ ಟೈಮ್ ಅಲ್ಲ.
ಹೌದು ನನ್ನ ಮೇಲೇನಾಯ್ತು ಟ್ಯಾಬ್ಲೆಟ್ ನುಂಗ್ಬಿಟ್ಟೆ ಪಾಪ ಅದು ಯಾವುದೋ ಹುಡುಗ ತುಂಬ ಹೆಲ್ಪ್ ಮಾಡ್ದ ಮಾತ್ರ. ಹಾಂ, ತುಂಬ ಥ್ಯಾಂಕ್ಸ್ ಅವನಿಗೆ. ಎಷ್ಟೊತ್ತಿಗೆ ಹೋಗ್ತೀವಿ ಇನ್ನು? ಯಾರ್ಯಾರು? ಇಮ್ಲಿ ಒಟ್ಟಿಗೆ ಹಾರ ಕಾಫಿ ನೆನ್ಸ್ಕೋಬೇಕು ಕಾಫಿನ. ಭಾಳ ಚೆನ್ನಾಗಿತ್ತು ನೋಡಿ ಇಲ್ಲಿ ಜನ ಜನಗಳು ಎಲ್ಲ ದೀಪೋತ್ಸವ ನೋಡಕ್ಕೆ ಧರ್ಮಸ್ಥಳ ಮಂಜುನಾಥ ನೋಡಕ್ಕೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಹತ್ತಿದಂಥ ಬಸ್ಸು ಫುಲ್ ಲೋಡ್ ಆಗಿತ್ತು ಅಂತ ಹೇಳ್ಬೋದು. ನಮ್ಮದೇನೋ ಲಕ್ ಚೆನ್ನಾಗಿತ್ತು, ನಮಗೆ ಒಂದೇ ಕಡೆ ತುಂಬ ಕಂಫರ್ಟಬಲ್ ಆಗಿ ಸೀಟ್ ಸಿಕ್ತು, ತುಂಬ ಕಂಫರ್ಟಬಲ್ ಆಗಿ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ಬೋದು ನಾವು. ಫ್ರೆಂಡ್, ನಮ್ಮ ಅಕ್ಕ ನೋಡಿ ಒಂದು ಚಾಕ್ಲೇಟ್ ಕೀಳಕ್ಕೆ ಬಂದಿಲ್ಲ ಇವಳಿಗೆ, ಅದು ಕೀಳಕ್ ಹೋದೆ ಬರ್ಲಿಲ್ಲ. ನಜ್ಜಿ ಬಿಜ್ಜಿ ಮಾಡಿ ಕೊಟ್ಟಿದ್ದಾಳೆ. ನಮ್ಮ ತಂಗಿ ಬಾಯಿ ಗಿಡ ಅಂತ ಹೋದೆ, ಅದೇನೋ ಅರ್ಧ ಆಯ್ತು. ಎಷ್ಟು ಹೇಳಿದ್ರು ಬರ್ತಾ ಇಲ್ಲ ಇದು. ಟ್ರೈ ಮಾಡಿ, ಆಂಟಿ ಟ್ರೈ ಮಾಡ್ತಿದ್ದಾರೆ ಈಗ. ಬರಲ್ಲ ಕಡೆ ಅಟ್ಕೊಂಡ್ಬಿಟ್ಟಿದ್ದೆ. ಚಪ್ಪಾಳೆ ನೋಡ್ರಿ ಎಲ್ಲರೂ ಗಾಯ್ಸ್, ಫೈನಲಿ ನಮ್ಮ ಆಂಟಿಗೆ ಇಟ್ಕೊಟ್ರು ನೋಡಿ. ನಮ್ಮ ಅಕ್ಕಂಗೆ ಏನು ಬರಲ್ಲ ಗಾಯ್ಸ್, ತಿನ್ನೋದು ಬಿಟ್ಟರೆ ಏನು ಬರಲ್ಲ. ಹೊಡೆದ್ಬಿಡ್ತೀನಿ ನೋಡಿ, ಬರೀ ತಿನ್ನೋದೇ ಹೇಳ್ತಾನೆ ಇವಳು. ಫ್ರೆಂಡ್ಸ್, ಏನು ಗೊತ್ತಾ, ನಾನು ತಿನ್ನೋದೇ ಇಷ್ಟು, ಇವಳು ಅದನ್ನ ಹೈಲೈಟ್ ಮಾಡಿ ವಿಡಿಯೋದಲ್ಲಿ ತೋರಿಸ್ತಿರ್ತಾಳೆ. ಇಷ್ಟೇ ಬಟ್ ಎಂಜಾಯ್ ಮಾಡ್ಕೊಂಡು ವೆರೈಟಿ ತಿನ್ನಕ್ಕೆ ಇಷ್ಟಪಡ್ತೀನಿ ಸ್ವಲ್ಪನೇ, ಬಟ್ ಎಂಜಾಯ್ ಮಾಡ್ಕೊಂಡು ತಿಂತೀನಿ ಫುಡ್ ಅಂದ್ರೆ ನಾನು. ಅದು ನಿಮ್ಗೆ ನೋಡೋರಿ ಅನುಭವಿಸ್ಕೊಂಡು ತಿಂತಾಳೆ ಜಾಸ್ತಿ ಅವಳು, ಅದು ಹೈಲೈಟ್ ಆಗಿ ಕಾಣುತ್ತೆ ಅಷ್ಟೇ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಬಿಗ್ ಫುಡ್. ಆಯ್ತು, ನಾನು ಫುಡ್ಡಿನಿ. ಬಸ್ ಮತ್ತೆ ಈಗ ಹೊರಡ್ತಾ ಇದೆ. ಬಸ್ ಇವಾಗ ಕೊಟ್ಟಿಗೆಹಾರ ಬಿಡ್ತಾ ಇದೆ, ಹೊರಡ್ತಾ ಇದೆ. ಅಂತೂ ಇಂತೂ ನಮ್ಮ ಬಸ್ ಫೈನಲಿ ಧರ್ಮಸ್ಥಳ ಎಂಟ್ರಿ ಆಯಿತು ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದೇವಸ್ಥಾನ ಇನ್ನೂ ಒಂದು 4 to 5 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು, ಅಲ್ಲಿಂದನೇ ಡೆಕೋರೇಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆ್ಯಂಡ್ ಇಲ್ಲಿ ನಿಮಗೆ ನಾನು ತೋರಿಸ್ತಾ ಇರೋ ಡೆಕೋರೇಷನ್ ಬಂದುಬಿಟ್ಟು ನಾರ್ಮಲ್ ಅಂಬ್ರೆಲಾನ ಯೂಸ್ ಮಾಡಿಕೊಂಡು ಅವರು ಲೈಟಿಂಗ್ಸ್ ಹಾಕ್ಬಿಟ್ಟು ಡೆಕೋರೇಟ್ ಮಾಡಿದರು. ಅದು ತುಂಬ ಎಲಿಗೆಂಟಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬೋದು. ಮಾತ್ರ ತುಂಬ ಇನೋವೇಟಿವ್ ಆಗಿ ಮಾಡಿದ್ದಾರೆ ಇದನ್ನು. ಇದು ಲಾಸ್ಟ್ ಟೈಮ್ ನಾವು ನೋಡಿದಾಗ ಇರಲಿಲ್ಲ ಅನ್ಕೊತೀನಿ ನಾನು, ಐ ಗೆಸ್. ಬಟ್ ಈ ಸಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಒಂದು ನಾರ್ಮಲ್ ಅಂಬ್ರೆಲಾನ ಯೂಸ್ ಮಾಡಿಕೊಂಡು ಇಷ್ಟು ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟಾಗಿ ಆರ್ಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಗೊತ್ತಾ, ಈ ಗ್ರೀನರಿ ಅಂತೂ ಅಷ್ಟು ನೈಟಲ್ಲೂ ಕೂಡ ಅಷ್ಟು ಚೆನ್ನಾಗಿ ಗ್ರೀನಿಶ್ ಆಗಿ ಕಾಣಿಸ್ತಾ ಇತ್ತು. ಇದು ನ್ಯಾಚುರಲ್ ಗ್ರೀನ್ ಮತ್ತು ಸರೌಂಡಿಂಗ್ ನೇಚರ್ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿತ್ತು. ಕಣ್ಣಿಗೊಂದು ಒಳ್ಳೆ ತಂಪು ಕೊಡ್ತಾ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ನೀವು ನೋಡ್ತಾ ಇರ್ಬೋದು, ಟೆಂಪಲ್ ನಾವು ಇನ್ನೇನು ಎಂಟ್ರ್ ಆಗ್ತಾ ಇದ್ದೀವಿ ಅಂದರೆ ಮೇಯ್ನ್ ಆರ್ಚ್ ಸಿಗುತ್ತಲ್ವ ನಮಗೆ, ಆ ಒಂದು ಮೇಯ್ನ್ ಆರ್ಚ್ನ ನಾವು ಎಂಟ್ರ್ ಆಗ್ತಾ ಇದ್ದೀವಿ. ಇಲ್ಲಿಂದನೇ ಸ್ಟಾರ್ಟು ಫುಲ್ಲು ಅಲಂಕಾರ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಗಾಯ್ಸ್, ಅದರಲ್ಲೂ ಹೇಳ್ತೀನಿ, ಈ ಒಂದು ಅಲಂಕಾರ ಎಸ್ಪೆಷಲಿ ಟೆಂಪಲ್ ಸೆಲೆಬ್ರೇಷನ್ ಎಲ್ಲನೂ ನಾವು ನೈಟ್ ಟೈಮ್ ನೋಡಲಿಕ್ಕೆ ಚೆಂದ, ನೈಟ್ ಟೈಮೇ ಚೆನ್ನಾಗಿ ನಾವು ನೋಡಲಿಕ್ಕೆ ಎಂಜಾಯ್ ಮಾಡಲಿಕ್ಕೆ. ಯಾಕೆಂದರೆ ಅದು ಆ ಲೈಟಿಂಗ್ಸ್ ಎಲ್ಲ ನಮಗೆ ಡೇ ಟೈಮಲ್ಲಿ ಅಷ್ಟು ನಮಗೆ ಕೊಡೋದಿಲ್ಲ ನೋಡಲಿಕ್ಕೆ, ಬಟ್ ನೈಟ್ ಟೈಮ್ ಇದೆಲ್ಲ ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಮಾತ್ರ ನಾವು ಫೈನಲಿ ಬಸ್ಸಿಂದ ಇಳಿದ್ಬಿಟ್ಟು ಎಂಟ್ರ್ ಆದರೆ ನೋಡ್ತೀವಿ, ಯಪ್ಪ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಂದು ದೊಡ್ಡ ಜಾತ್ರೆ ನೋಡಿದಂಥ ಫೀಲ್ ಆಯಿತು. ಜಾತ್ರೆ ಥರ ಅಲ್ಲ, ಜಾತ್ರೆನೇ ಆಗಿತ್ತು. ಬಿಕಾಸ್ ಏನೇ ಚೆನ್ನಾಗಿದೆಯಲ್ಲ, ಅಯ್ಯೋ ನೋಡಕ್ಕೆ ಕಣ್ಸಲ್ದು ಮಾತ್ರ ಸೂಪರಾಗಿ ಡೆಕೋರೇಟ್ ಮಾಡಿದ ಮಾತ್ರ. ಅದರಲ್ಲೂ ನೈಟ್ ನೋಡಲಿಕ್ಕೆ ಮಜಾ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ ಮಾತ್ರ. ತುಂಬ ಖುಷಿ ಆಗ್ತಾ ಇದೆ. ಕಷ್ಟಪಟ್ಕೊಂಡು ಬಸ್ಸಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನ್ಬೋದು. ಸ್ವಾಮಿ ದರ್ಶನ ಒಂದು ಚೆನ್ನಾಗಿ ಆಗ್ಬಿಟ್ರೆ ಫುಲ್ಫಿಲ್. ನಾನು ನಮ್ಮ ಅಕ್ಕ
ಪಕ್ಕ ಹೇಗೆ ಅಂತಂದರೆ, ಈ ಚಿಕ್ಕ ಮಕ್ಕಳ ಕೈಯಲ್ಲಿ ಏನಾದರೂ ನಾವು ಜಾತ್ರೆ ಐಟಮ್ಮು ಅಥವಾ ಏನಾದರೂ ಒಂದು ಆಟ ಸಾಮಾನು ಕೊಟ್ಟಾಗ ಅವ್ರು ಎಷ್ಟು ಖುಷಿ ಪಡ್ತಾರೆ, ಕುಣಿದು ಕುಪ್ಪಳಿಸ್ತಾರಲ್ವ. ಸೊ ಸೇಮ್ ಕೈಂಡ್ ಆಫ್ ಪೀಪಲ್ ನಾವಿಬ್ಬರು. ಇಲ್ಲಿ ಬಂದಿದ ತಕ್ಷಣ ನಾವಂತೂ ಸ್ವರ್ಗದಲ್ಲಿದ್ದೀವಿ ಅನ್ನೋ ಥರನೇ ಫೀಲ್ ಮಾಡಿದ್ವಿ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಜಾತ್ರೆ ಐಟಮ್ಸ್ಗಳೆಲ್ಲ ಕಂಗೊಳಿಸ್ತಾ ಇತ್ತು. ಟ್ರೀಸ್ಗೆಲ್ಲ ಇಲ್ಲಿ ಲೈಟಿಂಗ್ಸ್ ಡೆಕೋರೇಷನ್ ಕೊಟ್ಟಿದ್ರು. ನೋಡಲಿಕ್ಕೆ ಕಣ್ಣಿಗೆ ಹಬ್ಬವಾಗಿತ್ತು ಅಂತ ಹೇಳ್ಬೋದು. ಜಾತ್ರೆ ಅಂತ ಬಂದಾಗ ಡೆಫಿನೆಟ್ಲಿ ಇಟ್ ಇನ್ಕ್ಲೂಡ್ಸ್ ಲಾಟ್ ಆಫ್ ಥಿಂಗ್ಸ್ ಲೈಕ್ ಜನ ಇರ್ತಾರೆ ಆ್ಯಂಡ್ ಜಾತ್ರೆ ಐಟಮ್ಸ್ ಇರುತ್ತೆ. ಆ್ಯಂಡ್ ಇವತ್ತು ಈ ಜಾತ್ರೆಯಲ್ಲಿ ಬಂದಂಥ ಐಟಮ್ಸ್ಗಳು ಎಸ್ಪೆಷಲಿ ನಾನು ಹೇಳ್ತೀನಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಕೂಡ ಇಷ್ಟ ಆಗುವಂಥ ವಸ್ತುಗಳಾಗಿತ್ತು, ಪ್ಲಸ್ ಉಪಯುಕ್ತವಾಗುವಂತಹ ವಸ್ತುಗಳಾಗಿತ್ತು ಅಂತ ಹೇಳ್ಬೋದು. ತುಂಬ ಒಳ್ಳೆ ಒಳ್ಳೆ ಐಟಮ್ಸ್ ಬಂದಿತ್ತು. ನಮಗೆ ಹೆಣ್ಮಕ್ಳಿಗೆ ಅಂತ ಬಂದಾಗ ಆಕ್ಸೆಸರೀಸ್ ಇರ್ಬೋದು, ಲೈಕ್ ಆಕ್ಸೆಸರೀಸ್ ಲೈಕ್ ಬ್ಯಾಂಗಲ್ಸ್, ಇಯರಿಂಗ್ಸ್ ಆ್ಯಂಡ್ ತುಂಬ ವೆರೈಟಿ ಐಟಮ್ಸ್ ಬಂದಿತ್ತು. ಆ್ಯಂಡ್ ಮನೆಗೂ ಅಷ್ಟೇ ಹೋಮ್ ಡೆಕೋರ್ ಐಟಮ್ಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಈಗ ನೋಡ್ತಿದ್ದೀರಲ್ವಾ, ಈ ಮಿರ್ಚಿ ಅಂತೂ ಮೈ ಗಾಡ್ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇತ್ತು. ಅದು ನಾವು ಅದನ್ನು ಟೇಸ್ಟ್ ಮಾಡಿದ್ವಿ. ನಾವು ಓಸರಿನೂ ಅಷ್ಟೇ, ಓಸರಿ ನಾವು ಟೇಸ್ಟ್ ಮಾಡಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಅದಕ್ಕೋಸ್ಕರ ಈ ಸಲ ಅದನ್ನು ನೆನಪಿಟ್ಕೊಂಡು ನಾವು ಆ ಮಿರ್ಚಿ ಮಸಾಲೆ ಎಲ್ಲ ತಿಂದ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇಲ್ಲೂ ಅಷ್ಟೇ ಬ್ಯಾಂಗಲ್ಸ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ನಮ್ಮ ಅಕ್ಕನೂ ಒಂದು 2-3 ಜೊತೆ ತೊಗೊಂಡ್ಳು, ಬಟ್ ನಾನು ತೊಗೊಳ್ಳಿಲ್ಲ. ಅದಾದಮೇಲೆ ಸಿಕ್ಕಾಪಟ್ಟೆ ಐಟಮ್ಸ್ ಬಂದಿತ್ತು. ಜಾತ್ರೆ ಅಂದರೆ ಕೇಳಬೇಕಾ ಗಾಯ್ಸ್, ತಿನ್ನಲಿಕ್ಕೆ, ತಗೊಳ್ಳಿಕ್ಕೆ, ಹಾಕ್ಕೊಳ್ಳಿಕ್ಕೆ ಸಿಕ್ಕಾಪಟ್ಟೆ ಐಟಮ್ಸ್ ಬಂದಿರುತ್ತೆ. ಅದನ್ನೆಲ್ಲದನ್ನು ಕೂಡ ಕಣ್ಣಿಗೆ ಬೇಕಾದನ್ನೆಲ್ಲ ಬಾಚ್ಕೊಳ್ಳೋ ರೀತಿ ಬಾಚ್ಕೊಂಡು ಬಂದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಆಲ್ಮೋಸ್ಟ್ ಇಯರಿಂಗ್ ಕಲೆಕ್ಷನ್ಸ್ ಅಂತೂ ತುಂಬ ಎಲಿಗೆಂಟ್ ಇತ್ತು. ಆ್ಯಂಡ್ ಜೋಳ, ಮೈ ಗಾಡ್, ಇಟ್ಸ್ ಮೈ ಫೇವ್ರೆಟ್ ಗೊತ್ತಾ. ಅದರಲ್ಲೂ ಇವತ್ತು ತಿಂದಂಥ ಜೋಳ ಅಂತೂ ಅಲ್ಟಿಮೇಟ್ ಇತ್ತು. ನಾನು ಆ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡಿದ್ದೀನಿ, ನಿಮಗೆ ಹಾಕ್ತೀನಿ. ಇಲ್ಲಿ ನೋಡಿ, ದೇವಸ್ಥಾನದ ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ಇಷ್ಟು ಡೆಕೋರೇಟ್ ಮಾಡಿದರು. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಅಂತ ಹೇಳ್ಬೋದು. ಎಸ್ಪೆಷಲಿ ನನಗೆ ಪ್ರೀವಿಯಸ್ಲಿ ಬಂದಾಗ ನೋಡಿದ್ದಕ್ಕಿಂತನೂ ಈ ಸಲ ಡೆಕೋರೇಷನ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಹೇಳ್ಬೋದು. ಪ್ರೀವಿಯಸ್ ಕೂಡ ಚೆನ್ನಾಗಿತ್ತು, ಬಟ್ ಅದು ಏನೂ ಗೊತ್ತಿಲ್ಲ, ಕಂಪ್ಯಾರಿಟಿವ್ಲಿ ನನಗೆ ದಿಸ್ ಟೈಮ್ ಈಸ್ ಬೆಸ್ಟ್ ಅಂತ ನನಗೆ ಅನ್ನಿಸ್ತು ಪರ್ಸ್ನಲಿ. ತುಂಬ ಚೆನ್ನಾಗಿತ್ತು ಮಾತ್ರ, ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಜಾತ್ರೆ ಐಟಮ್ಸ್ ಅಂತೂ ಮೈ ಗಾಡ್, ನೋಡಿ ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಪರ್ಚೇಸ್ ಮಾಡಿದ್ವಿ ನಾನು ನಮ್ಮ ಅಕ್ಕ ಅಂತೂ. ಏನಂದರೆ ಈ ಥರ ಸಿಕ್ಕಾಗ ತೊಗೊಂಡ್ಬಿಡ್ಬೇಕು, ಬೇಕಂತ ಅಂದಾಗ ನಮಗೆ ಸಿಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಏನು ಮಾಡ್ತೀವಿ ಅಂತಂದರೆ, ಈ ಥರ ಐಟಮ್ಸ್ ನಮಗೆ ಅವೈಲೇಬಲ್ ಇದೆ ಅನ್ನೋ ಟೈಮಲ್ಲಿ ನಾವು ಅದನ್ನು ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಆ್ಯಂಡ್ ಇಲ್ಲೂ ಅಷ್ಟೇ ಡೊಳ್ಳು ಕುಣಿತ ಎಲ್ಲ ಸಿಕ್ಕಾಪಟ್ಟೆ ಜೋರ ನಡೀತಾ ಇತ್ತು. ಆ್ಯಂಡ್ ಪಬ್ಲಿಕ್ಕಲ್ಲೂ ಕೂಡ ಯಾರೋ ಒಬ್ಬರು ಲೇಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳ್ಬೋದು. ಬಟ್ ನಾನಿಲ್ಲಿ ಫಾಸ್ಟ್ ಫಾರ್ವರ್ಡ್ ಇಟ್ಟಿದ್ದೀನಿ, ಬಿಕಾಸ್ ಸ್ಲೋ ಫಾರ್ವರ್ಡ್ ಇಟ್ಟರೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಾಸ್ಟ್ ಫಾರ್ವರ್ಡ್ ಇಟ್ಟಿದ್ದೀನಿ. ಆ್ಯಂಡ್ ಈಗ ನೋಡ್ತಾ ಇದ್ದೀರಲ್ವ ನೀವು, ಇದು ಬಂದುಬಿಟ್ಟು ದೇವಸ್ಥಾನ, ಮೇಯ್ನ್ ದೇವಸ್ಥಾನ ಇದು, ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನನೂ ಅಷ್ಟೇ ಎಂಟ್ರೆನ್ಸ್ ಆ್ಯಂಡ್ ಆಚೆ ಕಡೆ ನೀವು ನೋಡಿದ್ರೆ ಫುಲ್ ಹೂವಿನ ಅಲಂಕಾರದಲ್ಲೇ ತುಂಬೋಗ್ಬಿಟ್ಟಿತ್ತು ಅಂತ ಹೇಳ್ಬೋದು. ಅಲ್ಲಿ ಶಿವಪ್ಪ ಮತ್ತು ನಾಗಪ್ಪನ ಕೂರಿಸ್ಬಿಟ್ಟು ಅಲಂಕಾರ ಮಾಡಿದ್ರು. ಈಗ ನೋಡ್ತಾ ಇರ್ಬೋದು ನೀವು, ಫುಲ್ಲು ಇದೆಲ್ಲ ಕಂಪ್ಲೀಟ್ಲಿ ಬಂದುಬಿಟ್ಟು ಫ್ಲವರ್ ಡೆಕೋರೇಷನ್ನೇ ಆಗಿತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ಈ ಒಂದು ಕಲೆಗಾರರಿಗೆ ನನ್ನ ಕಡೆಯಿಂದ ದೊಡ್ಡ ಚಪ್ಪಾಳೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೈ ಬಿಕಾಸ್ ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಂದು ವಿಚಾರನೂ ಕೂಡ ತುಂಬ ಪರಿಪೂರ್ಣತೆಯನ್ನು ಕಂಡುಕೊಳ್ಳೋ ರೀತಿಯಲ್ಲಿ ಅವ್ರು ಮಾಡಿದರು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ಅವ್ರ ಡೆಕೋರೇಷನ್. ಆ್ಯಂಡ್ ಇಲ್ಲಿ ಬಂದರೆ ನೀವು ನೋಡ್ತಾ ಇರ್ಬೋದು, ದೀಪಗಳ ಹಬ್ಬನೇ ನಡೀತಾ ಇತ್ತು ಅಂತ ಹೇಳ್ಬೋದು. ದೀಪೋತ್ಸವಕ್ಕೆ ಬಂದಿರೋ ಜನ ಅವರೆಲ್ಲರ ಹರಕೆಗಳನ್ನು ತೀರಿಸ್ತಾ ಇದ್ರು. ಜನ ಅಂತಂದರೆ ಸೀರಿಯಸ್ಲಿ ಹೇಳ್ತೀನಿ, ಸಿಕ್ಕಾಪಟ್ಟೆ ಜನ, ಲಕ್ಷಾಂತರ ಜನ ಸೇರಿಕೊಂಡಿದ್ರು. ನೆಕ್ಸ್ಟ್ ಅದಾದಮೇಲೆ ನಾವು ತುಂಬ ಜೋರು ಹೊಟ್ಟೆ ಹಶ್ವಾಗ್ತಾ ಇತ್ತು ನಮಗೆ. ಅದಕ್ಕೋಸ್ಕರ ನಾವು ಆಮೇಲೆ ಇನ್ನೊಂದು ಏನಂದರೆ, ನಾವು ದರ್ಶನ ಬಂದುಬಿಟ್ಟು ನಾವು ನೈಟ್ ಮಾಡಲಿಲ್ಲ. ಬಿಕಾಸ್ ನೈಟೆಲ್ಲ ನಾವು ರಥೋತ್ಸವ ಇದೆಲ್ಲ ಉತ್ಸವ ಎಲ್ಲ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಆ್ಯಂಡ್ ಮಾರ್ನಿಂಗ್ ನಾವು ಫ್ರೆಶ್ ಅಪ್ ಆಗಿ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ನೈಟ್ ನಾವು ದರ್ಶನಕ್ಕೆ ಹೋಗಲಿಲ್ಲ. ನಾವು ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಇದೆಲ್ಲದರಲ್ಲೂ ಕೂಡ ಭಾಗಿಯಾಗೋದ್ರೊಳಗೆ ಆಲ್ಮೋಸ್ಟ್ ಒಂದು 8:30 9 o'clock ಆಗಿತ್ತು. 9 o'clock ಹಿಡಿದ್ಬಿಟ್ಟು ಅದೆಲ್ಲ ನೋಡಿಕೊಂಡು ಆಮೇಲೆ ಒಂದು 10 o'clock ಅನ್ನಂಗೆ ನಾವು ಊಟಕ್ಕೆ ಬಂದ್ವಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತಾ ಇತ್ತು. ಅಲ್ಲೇ ಹೋಟೆಲ್ಗೆ ಊಟ ಮಾಡೋಕ್ಕೆ ಬಂದುಬಿಟ್ಟು ನಾವು ಪೂರಿ ಊಟ ತೊಗೊಂಡಿದ್ವಿ. ಊಟ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಒಳ್ಳೆ ಟೇಸ್ಟ್ ಇತ್ತು. ಅದಾದಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆದಮೇಲೆ ನಾವು ಕೂಡ ದೀಪಗಳನ್ನು ಹಚ್ಚಬೇಕಲ್ವಾ, ಯಾಕೆಂದರೆ ಬಂದಿರೋದೇ ದೀಪೋತ್ಸವಕ್ಕೆ. ದೀಪಗಳಿಲ್ಲದೆ, ದೀಪನ ಬೆಳಗದೆ
ಈ ಒಂದು ದೀಪೋತ್ಸವ ಕಂಪ್ಲೀಟ್ ಆಗಲ್ಲ. ಸೊ ಹಾಗಾಗಿ ನಾನು, ಅಕ್ಕ, ಆಂಟಿ 3 ಜನನೂ ಕೂಡ ಬಂದ್ವಿ ಇಲ್ಲಿ. ನಾವು ಕೂಡ ಅಷ್ಟೇ, ಇದು ಯಾವುದೇ ರೀತಿ ಹರಕೆ ಅಂತಲ್ಲ, ದೀಪೋತ್ಸವದಲ್ಲಿ ಭಾಗಿಯಾಗಿರುವ ಭಕ್ತಾದಿಗಳು ಅವರ ಮನಸ್ಸಿಚ್ಛೆ ಅಂತಲೇ ಇಲ್ಲಿ ಬಂದುಬಿಟ್ಟು ದೀಪಗಳನ್ನು ದೇವರಿಗೆ ಬೆಳಗ್ಬಿಟ್ಟು ನಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಅಲ್ಲಿ ಹೇಳ್ಕೊಂಡು ಒಂದು ಏನೋ ಸ್ಮರಣೆ ಮಾಡ್ಕೋತಾರೆ ದೇವರಲ್ಲಿ, ಏನೋ ನಮ್ಮ ಲೈಫ್ ಒಳ್ಳೆಯದಾಗಲಿ ಅಥವಾ ನಾವು ಅಂದ್ಕೊಂಡಿದ್ದು ನೆರವೇರಲಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾವು ಕೂಡ ಅಷ್ಟೇ ದೇವರಿಗೆ ಒಳ್ಳೆ ಮನಸ್ಸಿಂದ ದೀಪಗಳಿಂದ ನಾವು ಆರತಿ ಮಾಡಿ ದೀಪನ ಬೆಳಗ್ಬಿಟ್ಟು ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಬೇಡ್ಕೊಂಡು ಬಂದ್ವಿ ಅಂತ ಹೇಳ್ಬೋದು. ಇದೆಲ್ಲವೂ ಕೂಡ ಮನಸ್ಸಿಗೆ ತುಂಬ ಶಾಂತಿ, ಸಮಾಧಾನ, ಖುಷಿಯನ್ನು ಕೊಡುತ್ತೆ. ದೇವರು ದಿಂಡ್ರು ಅಂದರೆ ನಾನು ನಿಜವಾಗ್ಲೂ ಹೇಳ್ತೀನಿ, ಪರ್ಸ್ನಲಿ ನಂಗೆ ತುಂಬ ಇಷ್ಟ. ಇದು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ. ಆಂಟಿ, ಅಕ್ಕ, ನಾವು 3 ಜನನೂ ಕೂಡ ತುಂಬ ಮನಸ್ಫೂರ್ತಿಯಾಗಿ ದೀಪಗಳನ್ನು ಬೆಳಗಿದ್ವಿ. ತುಂಬ ಎಂಜಾಯ್ ಮಾಡಿಕೊಂಡು ಇದನ್ನೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ಬೋದು. ಸಖತ್ತಾಗಿತ್ತು ಮಾತ್ರ, ನಿಜವಾಗ್ಲೂ ಫೀಲ್ ವೆರಿ ಹ್ಯಾಪಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಜನಜಂಗುಳಿ, ಜನಸಾಗರ ಬಂದುಬಿಟ್ಟು ದೇವಸ್ಥಾನದ ಆವರಣದಲ್ಲಿದ್ದಂತಹ ಜನಸಾಗರ ಅಂತ ಹೇಳ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೇಯ್ನ್ ಆರ್ಚಿಂದನೂ ಕೂಡ ಸಿಕ್ಕಾಬಡೆ ಜನ ಗೊತ್ತಾ. ಬಟ್ ಇಲ್ಲಿ ಏನಂತಂದರೆ ದೇವಸ್ಥಾನದ ಮುಂದೆ ಇಷ್ಟು ಜನ ಇರುವಂಥದ್ದು, ಸಿಕ್ಕಾಬಡೆ ಜನ ಬಂದಿದ್ರು ಅಂತ ಹೇಳ್ಬೋದು ಗಾಯ್ಸ್. ನಿಜವಾಗ್ಲೂ ಹೇಳ್ತೀನಿ, ನಾನು ಹೋದ ವರ್ಷನೂ ಕೂಡ ಹೋದಾಗ ನಾನು ಜನರನ್ನು ನೋಡಿದ್ದೆ, ಈ ಸಲಿನೂ ಕೂಡ ಅಷ್ಟೇ ಸಿಕ್ಕಾಬಟ್ಟೆ ಜನ. ಎಸ್ಪೆಷಲಿ ಧರ್ಮಸ್ಥಳ ದೀಪೋತ್ಸವದಲ್ಲಿ ತುಂಬ ಜನ ಭಾಗಿಯಾಗ್ತಾರೆ, ನಾನಾ ಊರುಗಳಿಂದ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟಿದ್ದೀನಿ ನಾನು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನನಗಂತೂ ಇದನ್ನೆಲ್ಲ ನೋಡಿಕೊಂಡು ಸೀರಿಯಸ್ಲಿ ಪ್ರತಿ ವರ್ಷವೂ ಕೂಡ ನಿನ್ನ ದೀಪೋತ್ಸವದಲ್ಲಿ ಭಾಗಿಯಾಗೋ ಅವಕಾಶ ಕೊಡಪ್ಪ ಅಂತಲೇ ನಾನು ದೇವ್ರನ್ನ ಕೇಳ್ಕೊಂಬಂದಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿನ ಅಲಂಕಾರ, ಜನ, ಜಾತ್ರೆ, ಪ್ರತಿಯೊಂದು ಚಟುವಟಿಕೆಯೂ ಕೂಡ ಕಣ್ಮನ ತುಂಬೋ ರೀತಿ ಇರುತ್ತೆ. ಅದನ್ನು ನಿಜವಾಗ್ಲೂ ಹೇಳ್ತೀನಿ, ಕೋಟಿ ಕೊಟ್ಟರೂ ಸಿಗಲ್ಲ ಅಂತ ಹೇಳ್ಬೋದು ಆ ಒಂದು ಫೀಲ್, ಆ ಒಂದು ವೈಬ್. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಬಂದುಬಿಟ್ಟು ಬೆಳ್ಳಿ ರಥ. ನೈಟು ಇಲ್ಲಿ ರಥೋತ್ಸವ ನಡೆಯುತ್ತೆ. ನಾವು ಹೋಗಿದ್ದ ಈ ಟೈಮಲ್ಲಿ ಹೇಳ್ಬೇಕಂದ್ರೆ ರಥೋತ್ಸವ ಬಂದುಬಿಟ್ಟು ಒಂದು 12:30 ಅನ್ನೋ ಟೈಮಿಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಇದೇ ರಥ, ಇದು ಬೆಳ್ಳಿ ರಥ. ಸೊ ಇದೇ ರಥದಲ್ಲೇ ಸ್ವಾಮಿನ ಕೂರಿಸ್ಕೊಂಡು ಮೆರವಣಿಗೆ ಮಾಡುವಂಥದ್ದು. ಈ ರಥನ ಈಗ ದೇವಸ್ಥಾನದ ಆವರಣ ಅಂದರೆ ಮುಂಭಾಗದಲ್ಲಿ ತೊಗೊಂಡೋಗಿ ನಿಲ್ಲಿಸ್ತಾರೆ. ಮುಂಭಾಗದಲ್ಲಿ ತೊಗೊಂಡೋಗಿ ನಿಲ್ಲಿಸ್ಬಿಟ್ಟು ರೀತಿ ರಿವಾಜಿನ ಪ್ರಕಾರ ಎಲ್ಲ ಅರ್ಚಕರು ಕೂಡ ಪೂಜೆ ಮಾಡ್ತಾರೆ. ಆ್ಯಂಡ್ ಗರ್ಭಗುಡಿಲಿರುವಂಥ ದೇವರನ್ನು ತೊಗೊಂಬಂದ್ಬಿಟ್ಟು ಈ ಒಂದು ರಥದಲ್ಲಿ ಕೂರಿಸ್ಬಿಟ್ಟು ಪೂಜೆಗಳಿಂದ ಅದನ್ನು ಏನೋ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ದೇವಸ್ಥಾನದ ಸುತ್ತಲೂ ಕೂಡ ಮೆರವಣಿಗೆ ಮಾಡ್ತಾರಂತೆ. ನಾನು ಎಷ್ಟು ಸಾಧ್ಯನೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಫ್ರೆಂಡ್ಸ್, ಬಿಕಾಸ್ ತುಂಬ ಜನ ಅಲ್ವಾ, ಆ ನೂಕು ನುಗ್ಲು ಆ್ಯಂಡ್ ಆ ಒಂದು ಜನಸಾಗರದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಈ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಒಟ್ಟಿನಲ್ಲಿ ರಥೋತ್ಸವನೂ ಕೂಡ ತುಂಬ ಭರ್ಜರಿಯಾಗಿ ನಡೀತು ಅಂತ ಹೇಳ್ಬೋದು. 12:30 ಅನ್ನೋಂಗೆ ಸ್ಟಾರ್ಟ್ ಆಗಿದ್ದು ರಥೋತ್ಸವ, ಐ ಥಿಂಕ್ 1:30, 2 o'clock ಸರೌಂಡಿಂಗ್ ನಮಗೆ ಮುಗೀತು ಅಂತ ಹೇಳ್ಬೋದು. ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಸ್ವಾಮಿನ ಬೆಳ್ಳಿ ರಥದಲ್ಲಿ ಕೂರಿಸ್ಕೊಂಡು ದೇವಸ್ಥಾನದ ಸುತ್ತ ಮೆರವಣಿಗೆ ಮಾಡ್ತಾ ಇರೋ ದೃಶ್ಯ. ಅದೆಲ್ಲ ಮುಗಿಸ್ಕೊಂಡು ನಾವು ಜೋಳ ತಿನ್ನಬೇಕು ಅಂತ ಅನ್ನಿಸ್ತು ನಮಗೆ. ಸೊ ಹಾಗಾಗಿ ನಾವು ಬಂದುಬಿಟ್ಟು ಜೋಳ ತಿನ್ನೋಣ ಅಂತೇಳಿ ಬಂದ್ವಿ. ಜೋಳನೂ ಕೂಡ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಫ್ರೆಂಡ್ಸ್, ಇವಾಗ ಹೊಳೆಗೆ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ ನಾವು. ಟೈಮ್ ಬಂದು 5 o'clock ಆಗಿದೆ, ಮಾರ್ನಿಂಗ್. ಬೆಳಗಿನ ಜಾವ 5 ಗಂಟೆಗೆ ಸ್ನಾನಕ್ಕೆ ಹೊರಟಿದ್ದೀವಿ. ತೋರಿಸ್ತೀನಿ ಹೊಳೆ ನಿಮಗೆ. ಸಾರಿ, ಅದು ಹೊಳೆ ಅಂದರೆ ತಪ್ಪಾಗುತ್ತೋ ಏನೋ ಗೊತ್ತಿಲ್ಲ ನನಗೆ, ಬಟ್ ಇದು ನೇತ್ರಾವತಿ ನದಿ ಅಂತ ಕರೀತಾರೆ. ಧರ್ಮಸ್ಥಳದ ನದಿ ಬಂದ್ಬಿಟ್ಟು ನೇತ್ರಾವತಿ ನದಿ. ನೀವು ನೋಡ್ತಾ ಇದ್ದೀರಲ್ವಾ, ಬೆಳಗಿನ ಜಾವ 4:15, 5 ಗಂಟೆಗೆಲ್ಲ ಆಗಲೇ ಇಷ್ಟೊಂದು ಜನ ಸೇರಿಬಿಟ್ಟಿದ್ರು. ಅಷ್ಟೊತ್ತಿನಲ್ಲೇ ಪ್ರತಿಯೊಬ್ಬರು ಕೂಡ ಆ ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೋಗ್ಬೇಕಂತ ಬರ್ತಾಯಿದ್ರು. ನಾನು ಕೂಡ ಅಷ್ಟೇ ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಸ್ನಾನ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದ್ವಿ ಅಂತ ಹೇಳಿದ್ವಿ. ಫ್ರೆಂಡ್ಸ್, ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಡ್ರೆಸ್ ಕೂಡ ಮಾಡ್ಕೊಂಡ್ವಿ. ಡ್ರೆಸ್ ಅಂದರೆ ಏನೇನು ಸಿಂಪಲ್, ಏನು ಮೇಕಪ್ ಇಲ್ಲ, ಲಿಪ್ಸ್ಟಿಕ್ ಅಷ್ಟೇ. ಬಟ್ ಚೆನ್ನಾಗಿತ್ತು. ಹೊಳೆಯಲ್ಲಿ ಸ್ನಾನ ಮಾಡಿದ್ವಿ. ನೇತ್ರಾವತಿ ನದಿ ಅಲ್ಲ, ನೇತ್ರಾವತಿ ನದಿ, ಧರ್ಮಸ್ಥಳ. ಸೊ ಸ್ನಾನ ಮಾಡಿದ್ವಿ, ಫ್ರೆಶ್ ಅಪ್ ಆಗಿ ಡ್ರೆಸ್ ಕೂಡ ಮಾಡ್ಕೊಂಡ್ವಿ. ಖುಷಿ ಆಗ್ತದೆ. ಇವಾಗ ದರ್ಶನಕ್ಕೆ ಹೋಗ್ಬೇಕು. ದರ್ಶನಕ್ಕೆ ಹೋಗ್ತಾ ದೇವ್ರ ದರ್ಶನ ಚೆನ್ನಾಗಿ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಊರ ಕಡೆ ಹೊರಡೋದಿಲ್ಲ ಅಷ್ಟೇ, ಇನ್ನೆಲ್ಲೂ ಇಲ್ಲ ಪ್ಲಾನ್. ಬಿಕಾಸ್ ಎಷ್ಟು ಗಂಟೆ ದರ್ಶನ ಆಗುತ್ತೆ ಅಂತ ಇವಾಗ 6 o'clock. 6 o'clock? ಹಾಂ, ಕೈಯಲ್ಲಿ ವಾಚ್ ಇದೆಯಲ್ಲ.
ಈಗ ಒಂದು 5 ನಿಮಿಷ ಎಕ್ಸಾಕ್ಟ್ಲಿ ಹೇಳ್ಬಿಟ್ಟಿದ್ದಾಳೆ 6 o'clock. ಸೊ ಇನ್ನೇನು ಟೈಮ್ ಆಗ್ತಾ ಬರ್ತಿದೆ. ಇವಾಗ ದರ್ಶನಕ್ಕೆ ಹೋಗಬೇಕು. ಆ್ಯಕ್ಚುಲಿ ನಾವು 4 o'clock ಎದ್ದಿದ್ದು 4 o'clock ಎದ್ದಿದ್ದು. ಇಲ್ಲಿಗೆ ಹೊಳೆ ಹತ್ರ ಬಂದಿದ್ದು 4. ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಅಕ್ಕಂಗೆ ಯಾಕೋ ಗೊತ್ತಿಲ್ಲ, ವೀಡಿಯೋಗೆ ಬಂದ ತಕ್ಷಣ ಪಾಪ ನೆತ್ತಿಗೆ ಇರ್ತಾ ಇದೆ. ಅದಕ್ಕೆ ನಾನು ತಿನ್ನೋ ವೀಡಿಯೋ ತೋರಿಸ್ಬೇಡ ಅಂತ ಹೇಳ್ತಿದ್ದಾಳೆ ನಮ್ಮ ಅಕ್ಕ. ಹಾಗೇನಿಲ್ಲ, ಅವಳಿಗೆ ಯಾರ ದೃಷ್ಟಿ ಏನು ಹಾಕೋದಿಲ್ಲ. ಬಟ್ ಏನಂದರೆ ಕೆಲವೊಂದ್ಸಲ ಹಾಗೆ ನೆತ್ತಿಗೆ ಇರ್ತಿದೆ ಅವಳಿಗೆ. ಸೊ ಹಂಗಾಗಿ ತಮಾಷೆ ಮಾಡಿದ್ಲು ಅಷ್ಟೇ. ಬನ್ನಿ ಇವಾಗ ಬೇಗ ದರ್ಶನಕ್ಕೆ ಹೋಗೋಣ, ದರ್ಶನ ಮಾಡ್ಕೊಂಡು ಬರೋಣ. ಹಂಗೂ ಹಿಂಗೂ ಬೆಳಗಿನ ಜಾವ 4:45 ಗಂಟೆಗೆಲೆ ನದಿಲಿ ಮುಳುಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಕೂಡ ಮಾಡಿಕೊಂಡು ಬಂದ್ವಿ ನಾವು ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ದರ್ಶನವೂ ಅಷ್ಟೇ ಫ್ರೆಂಡ್ಸ್, ಹೇಳ್ಬೇಕಂದ್ರೆ ನಿಜವಾಗ್ಲೂ ನಾವು ಅರೌಂಡ್ 6:30 ಅನ್ನೋಂಗೆ ನಾವು ದರ್ಶನಕ್ಕೆ ಕ್ಯೂಗೆ ನಿಂತಿದ್ದು. ನಾವು ಅಷ್ಟೊತ್ತಿಗೆಲೆ ಸಿಕ್ಕಾಪಟ್ಟೆ ಜನ ಸ್ಟಾರ್ಟ್ ಆಗಿದ್ರು ಆಲ್ರೆಡಿ ದರ್ಶನಕ್ಕೆ. ನೋಡ್ತಾ ಇರ್ಬೋದು ನೀವು, ಫುಲ್ಲು ಅದೇನು ತೋರಿಸ್ತಿದ್ದೀನಲ್ಲ ಇದೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ನಾನು ಶೂಟ್ ಮಾಡ್ತಿರೋ ಜಾಗದಿಂದ ಅದೆಲ್ಲ ಫುಲ್ ಕ್ಲೋಸ್ ಆಗಿದೆ. ನಾವು 6:15ಗೆ ದರ್ಶನಕ್ಕೆ ನಿಂತ್ಕೊಂಡವರು ನಮಗೆ ಹೆಚ್ಚು ಕಮ್ಮಿ 10:45 ಗಂಟೆಗೆ ದರ್ಶನ ಆಯಿತು ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಜನ ಇದ್ರಲ್ವಾ, ಸೊ ಹಾಗಾಗಿ ನಮಗೆ ದರ್ಶನ ಕೂಡ ಲೇಟ್ ಆಯಿತು ಅಂತ ಹೇಳ್ಬೋದು. ಬಟ್ ಹೌಎವರ್ ಎಂಜಾಯ್ ಮಾಡಿಕೊಂಡು ತುಂಬ ನೆಮ್ಮದಿಯಾಗಿ ದೇವ್ರನ್ನ ಅಥವಾ ಮಂಜುನಾಥ ಸ್ವಾಮಿನ ಕಣ್ತುಂಬ್ಕೊಂಡ್ವಿ ಅಂತ ಹೇಳ್ಬೋದು. ಚೆನ್ನಾಗಿತ್ತು ಮಾತ್ರ. ನನಗಂತೂ ನಿಜವಾಗ್ಲೂ ಹೇಳ್ತೀನಿ, ಎಷ್ಟೇ ರಶ್ ಇರಲಿ ದೇವ್ರನ್ನ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ನನಗೆ. ಅದಕ್ಕೆ ನಾನು ಇದೆಲ್ಲ ಏನೇ ರಶ್ ಇದ್ರೂ ಕೂಡ ದೇವ್ರನ್ನ ನೆನೆಸ್ಕೊಂಡು ಹೋಗ್ತಾ ಇರ್ತೀನಿ ಬೇಗ ನೋಡಬೇಕಂತ ಹೇಳಿ. ತುಂಬ ರಶ್ ಇತ್ತಲ್ವಾ, ಸೊ ಹಾಗಾಗಿ ಅಲ್ಲಲ್ಲೇ ಒಂದು ಸ್ವಲ್ಪ ಹೊತ್ತು ನಾವು ಲಾಕ್ ಆಗ್ತಾ ಇದ್ವಿ. ಅಲ್ಲಲ್ಲೇ ಕುತ್ಕೊಳ್ತಾ ಇದ್ವಿ ಒಂದು ಸ್ವಲ್ಪ ಹೊತ್ತು. ಬಿಕಾಸ್ ತುಂಬ ಕ್ಯೂ ಇದ್ದ ಕಾರಣ ಅಲ್ಲಿ ದರ್ಶನ ಕೊಡೋ ಟೈಮಲ್ಲೂ ಕೂಡ ಸ್ವಲ್ಪ ನೋಡಿ ಬಿಡ್ತಾರಲ್ವ ಜನರನ್ನು. ಸೊ ಹಾಗಾಗಿ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಲ್ಲಿ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ದೆ. ಇಲ್ಲೂ ಕೂಡ ನಾನು ನಮ್ಮ ಅಕ್ಕ ಇಬ್ಬರು ಮಾತಾಡಿದ್ವಿ. ಬಟ್ ಅದೇನಾಗಿದೆ ಅಂದರೆ ಬ್ಯಾಕ್ಗ್ರೌಂಡ್ ಗಲಾಟೆ ಎಲ್ಲ ಸಿಕ್ಕಾಪಟ್ಟೆ ಜೋರಿದೆ ಅಲ್ವಾ, ಹಾಗಾಗಿ ನಿಮಗೂ ಡಿಸ್ಟರ್ಬೆನ್ಸ್ ಆಗುತ್ತೆ, ಇರಿಟೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ವಾಯ್ಸ್ ಓವರ್ ಕೊಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಮಾತಾಡಿದ್ದ ಸೌಂಡೆಲ್ಲ ನಾನು ಮ್ಯೂಟ್ ಮಾಡಿದ್ದೀನಿ. ಅಲ್ಲಿ ಏನೂ ಇಲ್ಲ, ನಾವು ಮಾತಾಡಿದ್ದು ಏನಂತಂದರೆ ಸಿಕ್ಕಾಪಟ್ಟೆ ರಶ್ ಇದೆ ಆ್ಯಂಡ್ ನಾವು ಕೂಡ ಇಲ್ಲಿ ಲಾಕ್ ಆಗಿದ್ದೀವಿ, ಎಷ್ಟು ಬೇಗ ದೇವ್ರ ದರ್ಶನ ಸಿಗುತ್ತೋ ಅಂತ ಕಾಯ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕ ಇಬ್ಬರು ಕೂಡ ಮಾತಾಡ್ತಾ ಇದ್ವಿ. ಆ್ಯಂಡ್ ನಾವು ನೈಟ್ ಪೂರ್ತಿ ಇಲ್ಲಿ ನಿದ್ದೆ ಮಾಡಿಲ್ಲ ಗಾಯ್ಸ್. ನಿಜವಾಗ್ಲೂ ಹೇಳ್ಬೇಕಂತಂದರೆ ನಾವು ಅಲ್ಲಿ ರೀಚ್ ಆಗಿದ್ದೇ ಒಂದು 8:30 ಅನ್ನೋಂಗಾಗಿತ್ತು. 8:30ಇಂದ 10 o'clock ಅನ್ನೋಷ್ಟೊತ್ತಿಗೆ ನಾವು ದೀಪೋತ್ಸವ ಆ್ಯಂಡ್ ನಾವು ಊಟ ಅಂತೆಲ್ಲ ಮುಗಿಸ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ನಾವು ಮತ್ತೆ ದೀಪಗಳನ್ನು ಬೆಳಗಕ್ಕೆ ಬಂದು, ಅದಾದಮೇಲೆ ನಾವು 12 ಗಂಟೆ ಮೇಲೆ ನಮಗೆ ಇಲ್ಲಿ ರಥೋತ್ಸವ ಸ್ಟಾರ್ಟ್ ಆಗುತ್ತಲ್ವಾ, ಸೊ ಆ ರಥೋತ್ಸವದಲ್ಲೂ ಕೂಡ ನಾವು ಭಾಗಿಯಾಗಿದ್ವಿ. ಅದಕ್ಕೋಸ್ಕರ ಇದನ್ನೆಲ್ಲ ಮುಗಿಸ್ಕೊಂಡು ಜಸ್ಟ್ ಏನಂದರೆ ಅಲ್ಲಲ್ಲೇ ಕುತ್ಕೊಳ್ಳೋದು, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಮಾಡಿದ್ದೀವಿ. ಬಿಟ್ಟರೆ ಕಣ್ಣು ಮುಚ್ಕೊಂಡು ಒಂದು ಸ್ವಲ್ಪನೂ ನಾವು ನಿದ್ದೆ ಮಾಡಿಲ್ಲ ಅಲ್ಲಿ. ಯಾಕಂದರೆ ನಿದ್ದೆ ಮಾಡ್ಲಿಕ್ಕೆ ಆಗೋದಿಲ್ಲ, ತುಂಬ ಅಂದರೆ ತುಂಬ ಕ್ರೌಡ್ ಏರಿಯಾ ಇತ್ತಲ್ವಾ, ತುಂಬ ಜನ, ಸೊ ತುಂಬ ಗಲಾಟೆ, ಆ ವಾದ್ಯಗಳು, ಆಮೇಲೆ ಅದು ಡೋಲು ಸಿಕ್ಕಾಪಟ್ಟೆ ಸೌಂಡ್ ಇತ್ತು. ಸೊ ಹಾಗಾಗಿ ಅಲ್ಲೆಲ್ಲೂ ನಾವು ಕುತ್ಕೊಂಡು ನಿದ್ದೆ ಮಾಡೋಕ್ಕಾಗಲಿ ಅಥವಾ ರೆಸ್ಟ್ ಮಾಡೋಕ್ಕಾಗಲಿ ಆಗಲ್ಲ. ಬಟ್ ಅವೇವರ್ ಏನೋ ಅದೆಲ್ಲ ನೋಡ್ತಿದ್ವಿ ಆ್ಯಂಡ್ ಕುತ್ಕೊಂಡು ನಮ್ಮ ಮಾತುಕತೆ ಹರಟೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡು ಹೀಗೆ ಟೈಮ್ ಸ್ಪೆಂಡ್ ಮಾಡಿರುವಂಥದ್ದು. ಓವರ್ ನೈಟ್ ನಿಜವಾಗ್ಲೂ ಹೇಳ್ತೀನಿ ನಾವು ಕಣ್ಣು ಮುಚ್ಚಿಲ್ಲ, ನಾವು ನಿದ್ದೆ ಮಾಡೇ ಇಲ್ಲ. ಸೊ ಹಾಗಾಗಿ ನಮಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿತ್ತು ಅಂತ ಹೇಳ್ಬೋದು. ಆದರೂ ಕೂಡ ಏನೇ ಟಯರ್ಡ್ ಆದರೂ ಕೂಡ ಪ್ರತಿದಿನ ಮಲಗೋದು ಇದ್ದಿದ್ದೆ ಅಂತ ಹೇಳ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಎನರ್ಜೆಟಿಕ್ ಆಗಿ ಇರೋದಕ್ಕೆ ಟ್ರೈ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಮಾತ್ರ. ಈಗ ಫೈನಲಿ ಕ್ಯೂ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಎಂಟ್ರಾದ್ವಿ ಅಂತ ಹೇಳ್ಬೋದು. ನಾವು ಎಂಟ್ರಾದರೆ ನಿಜವಾಗ್ಲೂ ಹೇಳ್ತೀನಿ, ಒಂದು ಸ್ವರ್ಗಲೋಕಕ್ಕೆ ಕಾಲಿಟ್ಟ ರೀತಿಯಲ್ಲೇ ನಮಗೆ ಫೀಲ್ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಅಲಂಕಾರ ಅನ್ನೋದನ್ನು ಎಷ್ಟು ಚೆನ್ನಾಗಿ ಇಲ್ಲಿ ಮಾಡಿದ್ರು ಅಂತಂದರೆ ಗಾಯ್ಸ್, ನಿಜವಾಗ್ಲೂ ಹೇಳ್ತೀನಿ, ಥರದ ಫ್ಲವರ್ಸನ್ನು ಯೂಸ್ ಮಾಡಿದರು. ಅಂದರೆ ವೆರೈಟಿ ಆಫ್ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸಲ್ಲೂ ಕೂಡ ಅಲಂಕಾರ. ನಾನು ಯೂಶ್ವಲಿ ಫ್ರೂಟ್ಸಲ್ಲಿ ಈ ಥರದ ಅಲಂಕಾರ ನಾನು ಎಲ್ಲೂ ನೋಡಿರಲಿಲ್ಲ, ಟು ಬಿ ಹಾನೆಸ್ಟ್ ಹೇಳ್ತೀನಿ. ನಾನು ಇಲ್ಲೇ ನೋಡಿರುವಂಥದ್ದು. ಎಷ್ಟು ಅಂದರೆ ತುಂಬ ವೆರೈಟಿ ಫ್ರೂಟ್ಸನ್ನು ಯೂಸ್ ಮಾಡಿಕೊಂಡು ಸಖತ್ ಎಲಿಗೆಂಟಾಗಿ ಇಲ್ಲಿ ಡೆಕೋರೇಟ್ ಮಾಡಿದರು ಅಂತ ಹೇಳ್ಬೋದು. ನೋಡಲಿಕ್ಕೆ 2 ಕಣ್ಣು ಸಾಲದು ನನ್ನ ಪ್ರಕಾರ ಕೇಳೋದಾದರೆ, ಅಷ್ಟು ಚೆನ್ನಾಗಿ ಇಲ್ಲಿ ಅಲಂಕಾರ ಮಾಡಿದರು. ಪ್ರತಿಯೊಂದು ಅಲಂಕಾರದಲ್ಲೂ ಕೂಡ ಒಂದು ಪರಿಪೂರ್ಣತೆ ಅನ್ನೋದು ಎದ್ದು ಕಾಣಿಸ್ತಾ ಇತ್ತು. ಎಲ್ಲೂ ಏನೂ ನನಗೆ ಒಂದು ಸಣ್ಣ ಮಿಸ್ಟೇಕ್ ಆಗಲಿ ಅಥವಾ ಒಂದು ಸಣ್ಣ ಕಂಪ್ಲೇಂಟ್ಸ್ ಆಗಲಿ ಕಂಡು ಬಂದಿಲ್ಲ. ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಥರದ ಹಣ್ಣುಗಳನ್ನು, ಎಷ್ಟು ಥರದ ಒಂದು ಗ್ರೀನರಿ ತೊಗೊಂಡು ಆ್ಯಂಡ್ ಫ್ಲವರ್ಸ್ನ ತೊಗೊಂಡು ಈ ಡೆಕೋರೇಟನ್ನು ಮಾಡಿದರು ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ಹ್ಯಾಟ್ಸ್ ಆಫ್ ಟು ದ ಆರ್ಟಿಸ್ಟ್. ಯಾರು ಈ ಒಂದು ಮಾಡಿದಾರಲ್ವ ಅಲಂಕಾರನ, ಆ ಕಲೆಗಾರನಿಗೆ ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ ಆ್ಯಂಡ್ ಕ್ಲಾಪ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾನಂತೂ ನಿಜವಾಗ್ಲೂ ಹೇಳಬೇಕಂದ್ರೆ ಇಲ್ಲಿಂದ ಹೋಗೋದೇ ಬೇಡ, ಇಲ್ಲೇ ಇದ್ಬಿಡೋಣ ಅನ್ನೋಷ್ಟು ನನಗೆ ಮನಸ್ಸಿಗೆ ಖುಷಿಯಾಗಿತ್ತು.
ಹವೆವರ್ ಎಲ್ಲ ಮುಗಿಸ್ಕೊಂಡು ಇದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಫೈನಲಿ ದೇವ್ರ ದರ್ಶನ ಮಾಡ್ಕೊಂಡು ನಾವು ಆಚೆ ಬಂದ್ವಿ. ಸುಸ್ತಾಗೋಯ್ತು ಮಾತ್ರ. ದರ್ಶನ ಎಲ್ಲ ಮುಗೀತು, ಬಸ್ಸು ಕ್ಯಾಚ್ ಮಾಡ್ಕೊಂಡು ಕೂತಿದ್ದೀವಿ. ಹಬ್ಬ ಸಾಕಪ್ಪ. ಎಷ್ಟೊತ್ತಿಗೆ ಮನೆಗೆ ಹೋಗಿ ಸೇರ್ತೀನೋ ಅನ್ನಂಗೆ ಆಗ್ಬಿಟ್ಟಿದೆ ನನಗಂತೂ. ಏನು ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಸ್ವಾಮಿ ದರ್ಶನ ಮಾಡ್ಕೊಂಡ್ ಬಂದ್ವಲ್ಲ, ಅದೇ ಖುಷಿ. ದರ್ಶನ ಚೆನ್ನಾಗಾಯ್ತು, ಬಟ್ ಸಿಕ್ಕಾಬಿಟ್ಟೆ ಟಯರ್ಡ್ ಆಯ್ತು. ಕೋಲ್ಡ್ ಇದೆಯಾ? ಕೇಳಿಲ್ಲ, ಒಟ್ಟು ತೆಳ್ಳಗೈತೆ. ಥ್ಯಾಂಕ್ಸ್ ಅಪ್ಪಿ. ಹೆಂಗಿದೆಯಮ್ಮ ಜರ್ನಿ? ಡಿಫಿಕಲ್ಟ್ ಐತೆ ಆದ್ರೂ ಚೆನ್ನಾಗಿದೆ. ನಿಜವಾಗ್ಲೂ ಆ ಕಡೆಯಿಂದ ಬರ್ತಾ ಚೆನ್ನಾಗಿತ್ತು. ಈ ಕಡೆ ಸ್ವಲ್ಪ ಸುಸ್ತು ಹಾಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನೇನು ಆರಾಮಾಗಿ ಬಸ್ಸಲ್ಲಿ ಕೂತಿದ್ದೀವಿ, ಇನ್ನೇನು ಊರು ಸೇರ್ಕೊಳ್ಳೋದಷ್ಟೇ. ಇವಳು ಸ್ವಲ್ಪ ಸುಸ್ತಾಗಿದೆ. ಫಸ್ಟ್ ಟೈಮ್ ಅಲ್ಲ, ಜಾಸ್ತಿನೇ ಲಾಂಗ್ ಜರ್ನಿ ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ. ಎಷ್ಟೊತ್ತಿಗೆ ನಮ್ಮ ಸ್ವರ್ಗ ಹೆಬ್ಳಿಗೆರೆ ಸಿಗುತ್ತೋ ನಂಗೆ ಆಗ್ಬಿಟ್ಟಿತ್ತು ನನಗೆ. ಫಸ್ಟ್ ನಮಗೆ ತರೀಕೆರೆಗೆ ಇಳ್ಕೊಂಡ್ಬಿಡ್ತೀವಿ. ಇವಳು ಭದ್ರಾವತಿಯಿಂದ ಚೆನ್ನಗಿರಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು, ಬಟ್ ಬಸ್ ಜರ್ನಿ ಅದು ಲಾಂಗ್ ಜರ್ನಿ ಅಲ್ವಾ, ಅದಕ್ಕೋಸ್ಕರ ತುಂಬ ಟಯರ್ಡ್ ಫೀಲ್ ಆಯಿತು ಅಂತ ಹೇಳ್ಬೋದು. ನಮ್ಮನ್ನು ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಟಯರ್ಡ್ ಆಗಿದ್ದೀವಿ ಅಂತ ಹೇಳಿ. ಆದರೂ ನೋ ಇಶ್ಯೂಸ್, ತುಂಬ ಚೆನ್ನಾಗಾಯಿತು. ಬಟ್ ನಮಗೆ ಪ್ರಸಾದ ಸಿಗಲಿಲ್ಲ ಅನ್ನೋದಕ್ಕಿಂತ ಪ್ರಸಾದ ಲೇಟ್ ಅಂತ ಹೇಳಿದ್ರು. ಸೊ ಹಾಗಾಗಿ ಕಾಯ್ಲಿಕ್ಕಾಗೋದಿಲ್ಲ, ನಾವು ಬಸ್ ಕ್ಯಾಚ್ ಮಾಡ್ಕೊಂಡು ಮತ್ತೆ ಊರಿಗೆ ಬರಬೇಕಿತ್ತಲ್ವಾ. ಸೊ ಹಾಗಾಗಿ ನಾವು ಏನು ಮಾಡಿದ್ವಿ ಅಂದರೆ, ನಾವು ಆಚೆ ಕಡೆನೇ ಟಿಫನ್ ಮಾಡಿಕೊಂಡು ಬಂದ್ವಿ. ಆಮೇಲೆ ಮಧ್ಯಾಹ್ನ ಊಟಕ್ಕೂ ನಿಲ್ಲಿಸಿದ್ರು, ಸ್ಟಾಪ್ ಕೊಟ್ಟಿದ್ರು. ಬಟ್ ನಮಗೆ ಯಾಕೋ ಹಸ್ವಾಗಿರಲಿಲ್ಲ, ಅದಕ್ಕೆ ಒಂದು ಲಿಮ್ಕಾ ತೊಗೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಅಲ್ಲಿ ಕುಡಿದ್ವಿ. ಓವರಾಲ್ ಚೆನ್ನಾಗಿತ್ತು, ಬಟ್ ಅಫ್ಕೋರ್ಸ್ ಟಯರ್ಡ್ ಆಯಿತು. ಬಟ್ ಇಟ್ಸ್ ಓಕೆ, ಸಮ್ಟೈಮ್ ಏನು ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು. ಬಟ್ ಚೆನ್ನಾಗಿತ್ತು. ತರೀಕೆರೆ ಇವಾಗ ಇಳ್ಕೊತೀವಿ. ಬಾಯ್. ನನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗ್ಬಂದು ಸೀದಾ ಮನೆಗೆ ಹೋಗ್ಬೇಕಲ್ಲ, ಸೊ ಹಂಗಾಗಿ. ಸೊ ಇವಾಗ ತರೀಕೆರೆ ಬರುತ್ತೆ, ತರೀಕೆರೆಗೆ ಇವ್ರು ಇಳ್ಕೊತಾರೆ, ನಾನು ಊರಿಗೆ ಹೋಗ್ತೀನಿ. ಅಷ್ಟೇ, ಚೆನ್ನಾಗಿತ್ತು. ಇವಾಗ ಇಲ್ಲಿಂದ ನನ್ನ ಒಬ್ಬಳ ಪಯಣ ಸ್ಟಾರ್ಟು. ಊರಿಗೆ ಹೋಗಿ ಅಲ್ಲಿ ನಾನು ವಿಡಿಯೋ ಎಂಡ್ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್. ಇವಾಗ ತಾನೇ ಮನೆಗೆ ಬಂದೆ ನಾನು. ನಮ್ಮ ಅಕ್ಕ ಆಂಟಿನ ತರೀಕೆರೆಯಲ್ಲೇ ಬಿಟ್ಬಿಟ್ಟು ನಾನು ಒಬ್ಬಳೇ ಇಲ್ಲಿ ಊರಿಗೆ ಬಂದೆ. ಸೊ ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿದ್ದೀನಿ. ತುಂಬ ಟಯರ್ಡ್ ಆಗ್ತಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಈ ಒಂದು ಟ್ರಿಪ್, ಧರ್ಮಸ್ಥಳ ದೀಪೋತ್ಸವ. ಯಾರೆಲ್ಲ ನೋಡಿಲ್ಲ ಅಂತಂದರೆ ಪ್ಲೀಸ್ ಈ ವಿಡಿಯೋನ ಕಂಪ್ಲೀಟ್ಲಿ ನೋಡಿ. ಬಿಕಾಸ್ ಯಾರೆಲ್ಲ ನೋಡಿರಲ್ಲ ನೋಡಿ, ಅವ್ರಿಗೆಲ್ಲ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ನೀವು ನೋಡ್ಬೋದು, ಕಣ್ ತುಂಬ್ಕೊಬೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ವಿಡಿಯೋನ ಹೆಣ್ವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಇನ್ನೊಂದು ನಾನು ಸಜೆಸ್ಟ್ ಮಾಡೋದಾದರೆ, ಪ್ಲೀಸ್ ಈ ಒಂದು ಧರ್ಮಸ್ಥಳ ದೀಪೋತ್ಸವನ ಆದಷ್ಟು ನಿಮಗೆ ಫ್ರೀ ಇದ್ದರೆ ಆ ಟೈಮಲ್ಲಿ ಹೋಗಿ ಆ ಒಂದು ಧರ್ಮಸ್ಥಳ ದೀಪೋತ್ಸವದಲ್ಲಿ ಭಾಗವಹಿಸಿ. ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಅಂತ ಹೇಳ್ಬೋದು. ಅಲಂಕಾರ ಅವೆಲ್ಲ ನೋಡಲಿಕ್ಕೆ ಎರಡು ಕಣ್ಣು ಸಾಲದು. ನನ್ನ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ನಾನು ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆಲ್ರಿಗೂ ಕೂಡ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ನಾನು ಪ್ರತಿಯೊಬ್ಬರ ಕಮೆಂಟನ್ನು ಕೂಡ ಓದ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.